5,000 ವರ್ಷಗಳ ಹಿಂದೆ ಪ್ರಪಂಚದ ಮೊದಲೆಯ ಮತ್ತು ಅತ್ಯಂತ ಅಭಿವೃದ್ಧಿಗೊಂಡ ನಾಗರಿಕತೆಯಿತ್ತು. ಈಗ 4 ಲಕ್ಷ ಕೋಟಿ ಸಾಲದಲ್ಲಿ, 3 ಕೋಟಿ ಭಾರತೀಯರು ನಿರುದ್ಯೋಗದಲ್ಲಿ ಮತ್ತು ಇಡೀ ಪ್ರಪಂಚ ಭಾರತೀಯರ ಮೇಲೆ ಭೇದಭಾವ ಮಾಡಲು ಏಕವಾಗಿದ್ದಾರೆ. ಹೌದು, 5 ತಿಂಗಳ ಹಿಂದೆ ಒಂದು 6 ವರ್ಷದ ಹುಡುಗಿ, ಚಿಕ್ಕ ಮಗು, ಅವಳ ಮೇಲೆ ಐರ್ಲೆಂಡ್ ದೇಶದಲ್ಲಿ ದಾಳಿಯಾಯಿತು. ಅವಳ ಅಪರಾಧ? ಅವಳು ಭಾರತದವಳು. ಏನಾಯಿತು ಈ ದೇಶಕ್ಕೆ? 2026ರಲ್ಲಿ ನಾನು ಈ ದೇಶದ ಭವಿಷ್ಯದಲ್ಲಿ ಬರೀ ಒಳ್ಳೆಯದು ಇನ್ನೂ ಆಗದು. ನನ್ನ ಆಸೆ ನಿಮ್ಗೆಲ್ಲರಿಗೆ ಭಾರತದ ಮುಂದೆ ಮಾರ್ಗದಲ್ಲಿ ಒಂದು ಚಿನ್ನದ ರಸ್ತೆ, ನೀಲಿ ಆಕಾಶದ ಸೂರ್ಯದ ಬೆಳಕು, ಅದರ ಮೇಲೆ ಬಿಳಿ ಚಮಕುತ್ತಿದೆ ಮತ್ತು ದಾರಿಯ 2 ಕಡೆಯಲ್ಲಿ ಸುಂದರ ಹೂವುಗಳ ಅರಳಿ ಆ ಪರಿಮಳದಲ್ಲಿ ಭಾರತ ಮುಂದೆ ಹೆಜ್ಜೆ ಇಟ್ಕೊಳ್ಳುತ್ತೆ ಅಂತ ಹೇಳುವುದು ನನ್ನ ಆಸೆ. ಆದರೆ ಇದಕ್ಕಿಂತ ಶಕ್ತಿಯಾದ ಆಸೆವೆಂದರೆ ಈ ದೇಶ ನಿಜವಾಗ್ಲೂ ವಾಸ್ತವದಲ್ಲಿ ಮುಂದೆ ಮಾಡಲು. ಇದರಿಂದ ಅಸತ್ಯ ಹೇಳಿದರೆ ದೇಶ ವಾಸ್ತವದಲ್ಲಿ ಮುಂದೆ ಹೋಗಲ್ಲ ಕಾರಣಕ್ಕೆ ನಾನು ಈ ಅಸತ್ಯ ಹೇಳುವುದಿಲ್ಲ. ವೇಗವಾಗಿ ಓಡುತ್ತಿರುವ ಕುದುರೆಯ ದಾರಿನಲ್ಲಿ ಹಳ್ಳವಿದ್ರೆ ಕಣ್ಣಿನ ಮೇಲೆ ಬಟ್ಟೆ ಕಟ್ಕೊಂಡ್ರೆ ಸಹಾಯವಾಗಲ್ಲ. ಸತ್ಯ ಕಹಿ, ವಾಸ್ತವ ಕತ್ತಲು. ಆದರೆ ನಮಗೆ ದೇಶ ಒಂದೇ, ನಮಗೆ ಎರಡನೆಯ ಆಯ್ಕೆವಿಲ್ಲ. ನಮ್ಮ ವಿಧಿ ಕಾಶ್ಮೀರದಿಂದ ಕನ್ಯಾಕುಮಾರಿಯ ಮಣ್ಣಿನ ಜೊತೆನೇ ಕಟ್ಟಿದೆ. ಈ ಭೂಮಿಯೇ ನಮ್ಮ ಹಿಂದೆ, ಇವಾಗ ಮತ್ತು ಮುಂದೆ. ದೇಶದ ಭವಿಷ್ಯ ನಾವು ಮಾಮೂಲಿ ಜನರ ಭಾಗ್ಯ. ಈಗ ದೇಶ ಮತ್ತು ನಮ್ಮಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಮತ್ತು ಎರಡರ ಭವಿಷ್ಯ ದೃಢವಾಗಿ ಸೇರಿದ ತಥ್ಯವನ್ನು ಸ್ಥಾಪಿಸಿದ್ದೀವಿ. ಹೀಗೆ ನಾವು ನಮ್ಮ ವಿದ್ಯಮಾನ ಸ್ಥಿತಿಯನ್ನು ನೋಡಿ ಒಂದು ಉತ್ತಮ ಭವಿಷ್ಯವನ್ನು ಕಟ್ಟಿದ್ದನ್ನು ನೋಡಬೇಕು. ಏಕೆಂದರೆ ದೇಶ ಮೇಲೆ ಏರಿದ್ರೆ ನಿಮ್ಮ ಜೀವನ ಕೂಡ ಏರುತ್ತೆ, ಉತ್ತಮವಾಗುತ್ತೆ, ವೃದ್ಧಿಸುತ್ತೆ. ನಿಜ, ದೇಶದ ಬರೆಗಿಂತ ಮಾಮೂಲಿ ಜನರಿಗೆ ಇನ್ನು ಯಾವುದೇ ಶಕ್ತಿ ಪರಿಣಾಮ ಬೀರುವುದಿಲ್ಲ. ಸಾಧಾರಣ ಜನರು, ಮಾಮೂಲಿ ಭಾರತೀಯವರಿಗೆ ಏನು ಮುಖ್ಯ? ನೋಡೋಣ. ನಾವು ಒಂದು ಬಡವ ವರ್ಗದಲ್ಲಿ ಸಾಧಾರಣ ವ್ಯಕ್ತಿಯ ಪ್ರತಿದಿನ ಜೀವನ ಹೇಗಿರೋದನ್ನು ನೋಡೋಣ. ಒಬ್ಬನು ಒಂದು ಪುಟಾಣಿ ಸ್ವಂತ ಕಟ್ಟಿದ ಬಿಸಾಕಿರುವ ಕಾಂಕ್ರೀಟ್ ಇಟ್ಟಿಗೆದಿಂದ 10 ಅಡಿ ಉದ್ದ 4 ಗೋಡೆ ಮಾಡಿ ಮಳೆದಿಂದ ಚಳಿ ಗಾಳಿಯಿಂದ ಸುರಕ್ಷತೆಗೆ ಆ 4 ಗೋಡೆಗಳ ಮೇಲೆ ಟಾರ್ಪಾಲಿನ್ ಅಥವಾ ಪ್ಲಾಸ್ಟಿಕ್ ಕವರ್ ಅಥವಾ ಮಹಾನಿಕಾರ ಆಸ್ಬೆಸ್ಟೋಸ್ ನನ್ನು ಇಟ್ಟಿ 4 ಕೊನೆಯಲ್ಲಿ ಒಂದು ಕಾಂಕ್ರೀಟ್ ಇಟ್ಟಿಗೆ ಜೊತೆ ಅಲ್ಲೇ ತೂಕ ಇಟ್ಕೊಳ್ಳೋಕೆ ಆಯ್ತು ಒಂದು ಮನೆ. ಅದರಲ್ಲಿ ಒಂದು ಹಳೆದು ಕಿತ್ತೋಗಿರುವ ಹಾಸಿಗೆ, ನೆಲದ ಮೇಲೆ 2 ಮಕ್ಕಳು, ಹೆಂಡತಿ ಅದರ ಮೇಲೇನೆ ಮಲಗುವ ಪ್ರತಿ ರಾತ್ರಿ ಪ್ರಯತ್ನ. ಪಕ್ಕದಲ್ಲಿ ಗಂಡ 13 ಗಂಟೆಗಳ ಕಷ್ಟ ಕೆಲಸ
ಮುಗಿಸಿ ವಾಪಸ್ ತಡರಾತ್ರಿನಲ್ಲಿ ಬಂದು ಸುಸ್ತಿನಿಂದ ಅಲ್ಲೇ ನೆಲದ ಮೇಲೆ ಕೆಲವು ಗಂಟೆಗಳ ವಿಶ್ರಾಂತಿ ಮಾಡಲು ಬೀಳುತ್ತಾನೆ. ನಾಳೆಯ 13 ಗಂಟೆ ಕೆಲಸಕ್ಕೆ ತಯಾರಾಗಲು ಮಕ್ಕಳಲ್ಲಿ ಸರ್ಕಾರ ಅಥವಾ ಯಾವುದೇ ಕಮ್ಮಿ ಗುಣ ಶಾಲೆಗೆ ಹೋಗುದು. ಪಾಠ ಮಾಡಲು ಶಿಕ್ಷಕರು ಇರಲ್ಲ. ಮಧ್ಯಾಹ್ನ ಮಕ್ಕಳಿಗೆ ಊಟ ತಯಾರಲು ಯಾರು ಇಲ್ಲ. ಶಿಕ್ಷಕರು ಬಂದಿದ್ರು ಕೂಡ ಮಕ್ಕಳಿಗೆ ಚೆನ್ನಾಗಿ ಪಾಠ ಕಲಿಸುವುದಿಲ್ಲ. ಅಪ್ಪ ತಡರಾತ್ರಿ ಬರುವ ಕಾರಣದಿಂದ ಅವನ ಮಕ್ಕಳ ಶಾಲೆಯ ಅತಿ ಕೆಟ್ಟ ಪರಿಸ್ಥಿತಿ ಗೊತ್ತಿಲ್ಲ ಮತ್ತು ಅಪ್ಪನಿಗೆ ಮುಂಚೆನೆ ಅತಿ ಟೆನ್ಷನ್ ನಲ್ಲಿ ಇರುತ್ತಾರೆ. ಕಾರ್ಖಾನೆಯ ಮಾಲೀಕ್ ಅಥವಾ ಮ್ಯಾನೇಜರ್ ಅವನ ಕನಿಷ್ಠ 13,000 ಸಂಬಳವನ್ನು ತಡ ಮಾಡಿದ್ದಾನೆ. ಮನೆಯಲ್ಲಿ ಊಟದ ಬಗ್ಗೆ ಚಿಂತೆ ಮತ್ತು ಊರಿನಲ್ಲಿ ಅವನ ವಯಸ್ಸಾದ ತಂದೆ ತಾಯಿಯನ್ನು ನೋಡಲು ದುಡ್ಡು ಕಳಿಸಬೇಕೆಂದು ಇನ್ನಷ್ಟು ಚಿಂತೆನಲ್ಲೇ ಇರುತ್ತಾರೆ. ಅವನ ಮಗನನ್ನು ನೋಡಲು, ಆಟ ಆಡಲು ಅಥವಾ ಅಪ್ಪ ಮಗ ಸಂಬಂಧ ಬೆಳೆಯುವುದನ್ನೇ ಸಮಯ ಸಿಗ್ತಾ ಇಲ್ಲ. ಮಗ ಹೀಗೆ ಟೀನೇಜ್ಗೆ ಬಂದಾಗ ಕೆಟ್ಟ ಅಭ್ಯಾಸ, ಕೆಟ್ಟವರ ಜೊತೆ ಸೇರುತ್ತಾನೆ. ನೀತಿ ಸರಿ ತಪ್ಪು ಅಂತ ಯೋಚನೆವಿಲ್ಲ, ಏಕೆಂದರೆ ಅವನ ಶಾಲೆ ಅಥವಾ ತಂದೆ ತಿಳಿಸ್ಲಿಲ್ಲ. ಇವನ್ ಕೂಡ ಅಪ್ಪ ಅಮ್ಮ ಜೊತೆ ಜಗಳ ಮಾಡಲು ಶುರು ಮಾಡುತ್ತಾನೆ. ಮುಂಚೆನೆ ಗಂಡ ಹೆಂಡತಿಯಲ್ಲಿ ಯಾವಾಗ್ಲೂ ಗಲಾಟೆ ರಾತ್ರಿಯಲ್ಲಿ. ಈಗ ಸ್ವಂತ ಮಗ ಜೊತೆಯೂ ಜಗಳವನ್ನು ಕೆಲಸ ಹೋಗುವ ಮುಂಚೆ ಸಹಿಸಬೇಕು. ಅವನು ಬಹಳಷ್ಟು ಸತಿ ಬೇರೆ ಕೆಲಸಕ್ಕೆ ಸೇರಲು ಯೋಚನೆ ಮಾಡಿದ್ದಾನೆ. ಆ ಕನಿಷ್ಠ ಸಂಬಳ, ಅವನ ಮೇಲೆ ಮ್ಯಾನೇಜರ್ ಮಾಲೀಕರ ಆಟಗಳು ಮತ್ತು ಟಾರ್ಚರ್ ನನ್ನು ಇನ್ನೂ ಸಹಿಸಕ್ಕಾಗಲ್ಲ. ಆದ್ರೆ ಏನ್ ಮಾಡುದು? ನಗರದಲ್ಲಿ ಕೆಲಸಕ್ಕೆ ಅವಕಾಶ ಪ್ರತಿದಿನ ಕಮ್ಮಿ ಆಗ್ತಾ ಇದೆ. ಪ್ರತಿದಿನ ಸಾವಿರಾರು ಮೈಗ್ರೆಂಟ್ಸ್ ನಗರಕ್ಕೆ ಬರುತ್ತಾರೆ. ಅವನಿಗೆ ಗೊತ್ತು ಹಳ್ಳಿಗಳಲ್ಲಿ ನಿರುದ್ಯೋಗ ಎಷ್ಟು ತೀವ್ರವಾಗಿರುತ್ತದೆ. ಆದರೆ ಇದಕ್ಕಿಂತ ಮುಖ್ಯ ಅವನು ಹೇಗೆ ಬೇರೆ ಉತ್ತಮ ಮೇಲೆ ಮಟ್ಟ ಕೆಲಸಕ್ಕೆ ಸೇರಬಹುದು. ಅವನು ಯಾವುದೇ ಒಳ್ಳೆ ಎಜುಕೇಶನ್ ಅಥವಾ ಶಾಲೆಗೆ ಹೋಗಕ್ಕಾಗ್ಲಿಲ್ಲ, ಯಾವುದೇ ಸ್ಕಿಲ್ಸ್ ಕಲಿಯಕ್ಕಾಗ್ಲಿಲ್ಲ ಮತ್ತು ಅವನು 15 ವರ್ಷಗಳಿಂದ ಅದೇ ಚಿಕ್ಕ ಕಾರ್ಖಾನೆ ಕೆಲಸವನ್ನೇ ಮಾಡ್ಕೊಂಡು ಬದುಕ್ತಿದ್ದಾನೆ. ಉತ್ತಮ ಜೀವನವನ್ನು ಏರಲು ಅವಕಾಶ ಯಾವತ್ತೂ ಬಂದಿಲ್ಲ ಅವನಿಗೆ ಮತ್ತು ಹುಡುಕಲು ಮಾರ್ಗವೇ ಹುಡುಕಕ್ಕಾಗಲ್ಲ. ಹೀಗೆ ಎಷ್ಟೇ ಟಾರ್ಚರ್ ಇದ್ರೂ ಅವನ ಬಾಸ್ಗಳಿಂದ ಅವನು ಒಂದು ಗುಲಾಮನ ಹಾಗೆ ನೋಡಿದ್ರು ಕೂಡ ಯಾವತ್ತೂ ಕೆಲಸ ಬಿಡಲ್ಲ. ಈಗ ಕೆಲಸದಿಂದ ವಾಪಸ್ ಶಕ್ತಿ ಇಲ್ಲದ ಕಾಲು ಅವನ ಮೈಯಿನ ತೂಕವನ್ನು ಎತ್ಕೊಂಡು ನಡೆಯುತ್ತಾನೆ. ಇವೆಲ್ಲ ತಲೆಯಲ್ಲಿ ಯೋಚನೆ ತುಂಬಿಕೊಂಡು ಮನೆಯ ಕಡೆ ನಡ್ಕೊಂಡು ಇರುತ್ತಾನೆ. ಈಗ ನಡೆಯುವಾಗ ದಾರಿಯಲ್ಲಿ ದೊಡ್ಡ ಬಿಳಿ ಇನೋವಾ SUV ನನ್ನು ವೇಗವಾಗಿ ಹೋಗುತ್ತಿರುವುದನ್ನು ನೋಡ್ತಾನೆ. ಅದು ಅವನ ಕಾನ್ಸ್ಟಿಟ್ಯೂನ್ಸಿದ MLAದ ಗಾಡಿಗಳು. ಚುನಾವಣಾ ಸಮಯದಲ್ಲಿ ಅವನ ವೋಟ್ ನನ್ನು ಖರೀದಿಸಲು ಆ MLA $500 ಕೊಟ್ಟಿದ್ದನ್ನು ನೆನಪಾಗುತ್ತೆ. ಆದರೆ
ಆ 500 ಬಹಳ ಹಿಂದೆನೆ ಖರ್ಚಾಗಿದೆ. ಗಾಡಿನಲ್ಲಿ 13 ವರ್ಷದ MLAದ ಮಗ ಚಲಾಯಿಸ್ತವ್ನೆ. ಹಿಂದೆ ಅವನ ಸ್ನೇಹಿತರು ಖುಷಿ ಜೋಶ್ನಲ್ಲಿ ಇದ್ದಾರೆ. ಅವರು ಒಂದು ತೊಲತೊಲವಾಗಿ ಹೊಳೆಯುತ್ತಿರುವ ವಿಶಾಲ ಹೋಟೆಲ್ಗೆ ತಲುಪುತ್ತೆ. ಅಲ್ಲಿ ಶ್ರೀಮಂತ ಕಸ್ಟಮರ್ಗಳ ಅವನ ಒಂದು ತಿಂಗಳದ ಸಂಬಳ ಒಂದೇ ರಾತ್ರಿನಲ್ಲಿ ಖರ್ಚು ಮಾಡುತ್ತಾರೆ. ಅಲ್ಲೇ ತಟ್ಟೆಗಳಲ್ಲಿ ಮೇಲೆ ಆ ಊಟವನ್ನು ಬಿಟ್ಟು ಅಷ್ಟು ಊಟ ವೇಸ್ಟ್ ಬಗ್ಗೆ ಯಾವುದೇ ಚಿಂತೆ ಅಥವಾ ಯಾವುದೇ ಕಾಣಿಕೆವಿಲ್ಲ. ಮತ್ತು ಹಂಗೆ ಒಂದು ಮೇಲೆ ಇನ್ನೊಂದು ವಿಶೇಷ ಊಟ, ಮಾಂಸಗಳು, ಸಿಹಿಗಳು, ವಿದೇಶಿ ಊಟವನ್ನು ತಿಂದು ಮಜಾ ಮಾಡುವುದನ್ನು ಆ ಕಾರ್ಖಾನೆ ಕೆಲಸಗಾರನು ಕಿತ್ತೋಗಿರುವ ಕತ್ತಲು ಪಾದರಸ್ತೆಯಲ್ಲಿ ಮೇಲೆ ನಡೆಯುತ್ತಿರುವ ಅವನು ನೋಡ್ಕೊಂಡಿರ್ತಾನೆ. ಮನಸ್ಸಿನಲ್ಲಿ ಸ್ವಂತ ತಮ್ಮ ಮೇಲೇನೆ ಕೋಪ, ಬೇಜಾರು, ಲಜ್ಜೆ, ಪಾಪ, ಆತ್ಮದ್ವೇಷ ಭಾವನೆ ಎಲ್ಲ ಉಂಟಾಗಿ ಹೃದಯದಲ್ಲಿ ಚಾಕು ಸೇರಿದ ಹಾಗೆ ಅನ್ಸುತ್ತೆ. ನಾನು ನನ್ನ ಸ್ವಂತ ಮಕ್ಕಳಿಗೆ ಸರಿಯಾದ ಊಟ ಕೊಡಕ್ಕಾಗಲ್ಲ. ಪ್ರತಿದಿನ ನನ್ನ ಮಕ್ಕಳು ಒಂದೇ ರೋಟಿ ಸ್ವಲ್ಪ ದಾಲ್ ತಿಂದು ಬದುಕ್ಬೇಕಾ? ನಾಚಿಕೆ ಆಗ್ಬೇಕು ನನಗೆ. ನಾನು ಒಳ್ಳೆ ಅಪ್ಪ ಆಗಲು ಗತಿನೇ ಇಲ್ಲ ಎಂದು ಆತ್ಮದ್ವೇಷ ಮಾಡಿ ತಲೆ ಬಗ್ಗಿ ಮನೆಗೆ ಹೋಗುತ್ತಾನೆ. ಇವತ್ತು ಅವನ ಪಾಲ ಮಕ್ಕಳಿಗೆ ಕೊಡುದು. ಸಂಬಳ ಯಾವಾಗ ಬರುತ್ತೆ ಅಂತ ಅದು ದೇವರ ಕೈನಲ್ಲೇ ಇದೆ. ಆದರೆ ಇವತ್ತು ಮಕ್ಕಳು ಖಾಲಿ ಹೊಟ್ಟೆನಲ್ಲಿ ಮಲ್ಕೂಡ್ದು. ನಾನು ಈ ವಿವರಿಸಿದ ಚಿತ್ರ ಬಡವ ವರ್ಗದ ಪ್ರತಿದಿನ ಜೀವನದಲ್ಲಿ ಒಂದು ಚಿಕ್ಕ ಪಾಠ ಅಷ್ಟೇ. ಇನ್ನು ಇದೆ, ಅದು ನಿಮ್ಮ ಹೃದಯನ್ನು ಕೇಳಿದ್ರೆ ತುಂಡಾಗುತ್ತೆ. ಘೋರವಾದ ತಥ್ಯವೆಂದರೆ ನಾನು ವಿವರಿಸಿದ ವಿವರಣೆ ಕಾಲ್ಪನಿಕತೆಯಲ್ಲ, ಅದು ನಿಜವಾದ ಕಹಿ ವಾಸ್ತವ. 2026ರಲ್ಲಿ 20 ಕೋಟಿ ಭಾರತೀಯರು ಹಿಂಗೆ ಜೀವನವಿದೆ. ಬಡತನದ ರಾಕ್ಷಸ ಕೈಯಲ್ಲಿ ಕೋಟ್ಯಾಂತ ಸಾಧಾರಣ ಜನರು ಕೂದಲಿಂದ ಹಿಡಿದಿದೆ. ಹೌದು, ಇದೇ ಬಕಾಸುರ. ಅದರ ಎಡಗೈ ಸಾಲ, ಬಲಗೈ ಬಡತನ, ಕಾಲುಗಳು ಭ್ರಷ್ಟಾಚಾರಿ ಮತ್ತು ದುರಾಸೆ. ಮಹಾಭಾರತದಲ್ಲಿ ಊರಿನ ನಾಯಕ ಪ್ರತಿದಿನ ಒಬ್ಬರು ಬಲಿಗೋಸ್ಕರ ಆ ರಾಕ್ಷಸಿಗೆ ಕಳುಹಿಸಿದ್ರು. ಹೌದು, ಆ ಬಲಿಯವನು ನಾವು ಜನಸಾಮಾನ್ಯರು, ಮತ್ತು ನಮ್ಮನ್ನು ಆ ರಾಕ್ಷಸ ಹೊಟ್ಟೆಯಲ್ಲಿ ಸೇರಲು ಬಲಿಯು ಕಳಿಸುವರು ನಮ್ಮ ಸ್ವಂತ ರಾಜಕಾರಣಿಗಳು. ಹೀಗೆ ಆ ಊರಿನಲ್ಲಿ ಹೆದರಿಕೆಯಿಂದ ಇತ್ತು. ಆದರೆ ಪಾಂಡವರ ಧೈರ್ಯ ಭೀಮ ಬಕಾಸುರನನ್ನು ಸೋಲಿಸಿ ಅವನ ದುಷ್ಟ ಆಡಳಿತವನ್ನು ಅಂತಿಮ ಮಾಡಿದನು. ಊರಿನವರು ಆ ಅನ್ಯಾಯದಿಂದ ಸ್ವತಂತ್ರವಾಯಿತು. ಆದರೆ ನಿಮ್ಗೆಲ್ಲರಿಗೂ ಕಾಣ್ತಿಲ್ವಾ? ಮಹಾಭಾರತ ಕೇವಲ ಒಂದು ಪುಸ್ತಕ ಅಥವಾ ಕಥೆಯಲ್ಲ. ನಾವು ಪಾಂಡವರ, ಶ್ರೀಕೃಷ್ಣದವರಿಂದ ಪ್ರೇರಣೆ ತಗೊಳ್ಳಬೇಕು. ಮಹಾಭಾರತದ ನೀತಿಗಳು ಭಾರತೀಯವರಿಗೆ ಕತ್ತಲು ಸಂದರ್ಭಗಳಲ್ಲಿ ಒಂದು ಬೆಳಕಿರುವ ಮಾರ್ಗ. ನಮ್ಗೆಲ್ಲರಿಗೂ ಅರ್ಥವಾಗಬೇಕು. ನಮ್ಮನ್ನು, ಈ ದೇಶವನ್ನು ಸುರಕ್ಷಿಸಲು ಯಾವುದೂ ಭೀಮ ಬರಲ್ಲ ನಮ್ಮನ್ನು ಸುರಕ್ಷಿಸಲು. ಏಕೆಂದರೆ ಭೀಮ ನಮ್ಮೊಳಗೇನೆ ಇದೆ, ನಮ್ಮೆಲ್ಲರೊಳಗಿದೆ. ಭೀಮದ ಮಹಾಬಲಿಷ್ಠತನ ಅದು ಜನಸಂಖ್ಯೆದಲ್ಲಿದೆ.
ಬನವಾಸಿನಲ್ಲಿರುವ ಎಲ್ಲ ಭೀಮಗಳಿಗೆ ನಾನು ಸಂದೇಹ ಕಳುಹಿಸ್ತಾ ಇದ್ದೀನಿ. ಇದು ನಮ್ಮ ದೇಶ, ಇದು ನಮ್ಮ ಭವಿಷ್ಯ. ಈ ದೇಶವನ್ನು ನಿಜವಾಗಿ ಉತ್ತಮ ಮಾಡಲು ಕೇವಲ ನಮ್ಮ ಹಕ್ಕು ಮಾತ್ರದಲ್ಲ, ನಮ್ಮ ಕರ್ತವ್ಯ. ಜನಸಾಮಾನ್ಯರಲ್ಲಿ ಸಿಂಹಗಳು ಹೇಳು, ನಿಮ್ಮ ದೇಶ ನಿಮ್ಮ ಅವಶ್ಯವಿದೆ. ದಾರಿನಲ್ಲಿ ಎಷ್ಟೇ ಅಡಚಣೆಗಳಿದ್ರೂ ಕೂಡ ಬಂದಿದ್ರೂ ಕೂಡ ಬಲಿಷ್ಠ ದೇಶವನ್ನು ನಾವು ಕಟ್ಟೋಣ. ಭಾರತ ವರ್ಷದ ಗಂಡಸರು ಏಕವಾಗಿ